ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಲ್ಲಿ ನಾನು ಒಂದು ರೇಡಿಯೋ ಟ್ರಾನ್ಸ್ಮಿಟರನ್ನು ನಾನು ಅನ್ಬಾಕ್ಸಿಂಗ್ ಮತ್ತು ಇದರ ರಿವ್ಯೂ ಮಾಡಿ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು, ಏವಿಯಾನಿಕ್ ಕಂಪ್ನಿನ ಒಂದು 6 ಚಾನಲ್ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಇದು. ಸೊ ಏವಿಯಾನಿಕ್ ಕಂಪ್ನಿ ಬಂದು ಒಂದು ತುಂಬ ಒಳ್ಳೆ ಕಂಪ್ನಿ. ಸೊ ಇದು ನಿಮಗೆ ಆಲ್ಮೋಸ್ಟ್ ಕಡಿಮೆ ಸಿಗೋದು. ಸೊ ಇದು ಸ್ವಲ್ಪ ಓಲ್ಡರ್ ವರ್ಷನ್ನು. ಸೊ ನಿಮಗಿದು ಬೈ ಲಿಂಕ್ನ ನಾನು ಆದಷ್ಟು ಟ್ರೈ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ನೋಡಿ ತೊಗೊಬೋದು ಇದನ್ನು ಅದರಿಂದ. ಸೊ ತುಂಬ ಚೆನ್ನಾಗಿದೆ, ಸ್ವಲ್ಪ ಓಲ್ಡ್ ಡಿಸೈನ್ ಇದೆ ಇದು. ಸೊ ನಾನು ಇದು ಬಂದು ನಾನು ಇದನ್ನು ಬೈ ಮಾಡಿದ್ದು. ಸೊ OLXಲ್ಲಿ ನಾನು ಇದನ್ನು ಬೈ ಮಾಡಿದ್ದು. ಸೊ ಅರೌಂಡ್ ನನಗಿದು 2300 ರೂಪೀಸ್ಗೆ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಸಿಕ್ತು. ಸೊ ಇದು ಬಂದು ಇದನ್ನು ರಿಸೀವರು ನೋಡಿ, ಏವಿಯಾನಿಕ್ಸ್ನ 8 ಚಾನಲ್ ರಿಸೀವರ್ ಇದು. RCB6i ಅಂತ ಬರುತ್ತೆ ಇದು. ನೋಡಿ ಕಾಣ್ತಿರ್ಬೋದು, RZ8 ಅಂತ ಕಾಣ್ತಿದೆ. ಸೊ ಇದು ಬಂದು 8 ಚಾನಲ್ನ ರಿಸೀವರು. ಸೊ ನಾವು ಫ್ರೀಮ್ವೇರ್ ಅಪ್ಗ್ರೇಡ್ ಮಾಡ್ಕೊಂಡು ಇದನ್ನು ಸಹ ನಾವು ಇದನ್ನು 8 ಚಾನಲ್ನ ಕನ್ವರ್ಟ್ ಮಾಡ್ಕೊಬೋದು. ಸೊ ಇದು ಒಂದು ತುಂಬ ಚೆನ್ನಾಗಿದೆ ರಿಸೀವರ್ ಸಹ. ಸೊ ನಮಗೆ ಮೇಯ್ನ್ ಇಲ್ಲಿ ನೋಡಿದ್ರೆ ಇದೇ ಬಂದು ಟ್ರಾನ್ಸ್ಮಿಟರು. ಸೊ ನಿಮಗೆ ಕಾಣ್ತಿದೆಯಲ್ಲ, ಸೊ ನೋಡಿ ನಿಮಗೆ ಕಾಣಿಸ್ತಿರ್ಬೋದು, Avionic RCB6i ಡಿಜಿಟಲ್ ಪ್ರಪೋರ್ಷನಲ್ ಅಂತ ಇದು ಬಂದು 6 ಚಾನಲ್ನ ಟ್ರಾನ್ಸ್ಮಿಟರು. ಸೊ ಇದು ತುಂಬ ಸೈಜ್ ವೈಸ್ ದೊಡ್ಡದಾಗಿದೆ. ಸೊ ಇದು ಹಿಂದಗಡೆ ಎಲ್ಲ ನಾವು ನೋಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಸೊ ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾನೆ, ಹ್ಯಾಂಡಲಲ್ಲಿ ನಾವು ಇಟ್ಕೊಬೋದು. ಸೊ ನಮಗೆ ನಾರ್ಮಲಾಗಿ ಇಲ್ಲಿ ಬಂದು 4AA ಬ್ಯಾಟ್ರೀಸನ್ನು ಹಾಕಬೇಕಾಗುತ್ತೆ ಇದು ವರ್ಕಿಂಗಿಗೆ. ಸೊ ನಿಮಗೆ ನಾರ್ಮಲಾಗಿ ಗೊತ್ತಿರುತ್ತಲ್ಲ, ಸೊ ಎಲ್ಲ ಇದರಲ್ಲಿ ಬಂದು ಒಂದು ಥ್ರಾಟಲ್ ಡೌನ್ ಇರಬೇಕಲ್ವ. ಸೊ ಇದು ನೋಡಿ, ಥ್ರಾಟಲ್ ಲಾಕಿಂಗ್ ಸಿಸ್ಟಮ್ ಸಹ ಕೊಟ್ಟಿದ್ದಾನೆ, ಮೋಡ್ 1 ಮೋಡ್ 2 ಅಂತ. ಸೊ ಈಗ ನಾನು ಮೋಡ್ 2ಗೆ ಇಟ್ಟಿದ್ದೀನಿ, ಮೋಡ್ 1ನಲ್ಲಿ ಇಟ್ಟಿದ್ದೀನಿ. ಸೊ ಮೋಡ್ 1ಗೆ ನೋಡಿದ್ರೆ ನಮಗೆ, ಸೊ ನೋಡಿ ಇದು ಬಂದು ಫ್ರೀ ಆಯಿತು. ಸೊ ಇದು ಬಂದು ಈಗ ನಮಗೆ ಥ್ರಾಟಲ್ ಆಯಿತು. ನೋಡಿ ಕಾಣ್ತಿದೆಯಲ್ಲ, ಇದು ಸೆಲ್ಫ್ ಸೆಂಟ್ರಿಂಗೇ ಇದೆ. ಈ ಥ್ರಾಟಲ್ ಬಂದು ಇದು ಥ್ರಾಟಲ್ ಅಪ್ ಆ್ಯಂಡ್ ಡೌನ್ ಸೆಲ್ಫ್ ಸೆಂಟ್ರಿಂಗ್ ಇಲ್ಲ ಇದು ಬಂದು. ಸೊ ನಾನು ಅದೇ ಇಲ್ಲಿ ಬೇಕಂದರೆ ಇದನ್ನು ಈ ಕಡೆ ಲಾಸ್ಟಿಗೆ ಹಾಕಿದ್ರೆ ಮೋಡ್ 2ಗೆ ಹಾಕಿದ್ರೆ, ಸೊ ನೋಡಿ ಈಗ ಈ ಕಡೆ ಅದು ಬಂದ್ಬಿಟ್ಟು ನಮಗೆ ಥ್ರಾಟಲ್ ಆಯಿತು. ಇದು ನಮಗೆ ಸೆಲ್ಫ್ ಸೆಂಟ್ರಿಂಗ್ ಆಗಿದೆ. ಈಗ ಸೆಲ್ಫ್ ಲಾಕ್ ಆಗಿದೆ, ಮಧ್ಯಕ್ಕೆ ಬರುತ್ತೆ ಕರೆಕ್ಟಾಗಿ. ಸೊ ಇವೆರಡು ಬಂದು ನಾವು ಡ್ರೋನ್ಸಿಗೆ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ನಿಮ್ಗೆ ಯಾವ ಸೈಡು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಬೋದು. ಸೊ ನಿಮಗಿಲ್ಲ ನಾನು ಕಾರ್ಗೆ ಯೂಸ್ ಮಾಡ್ತೀನಪ್ಪ ಅಂದರೆ ಇದನ್ನು ನಾವು ಇಲ್ಲಿ ಸೆಲ್ಫ್ ಸೆಂಟರ್ಗೆ, ಸೊ ಇದನ್ನು ನಾವು ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಬಿಟ್ರೆ ಸೊ ಸೆಂಟ್ರಿಗೆ ಇಟ್ಟಿದ ತಕ್ಷಣ ನೋಡಿ ಎರಡು ಬಂದು ಸೆಲ್ಫ್ ಸೆಂಟ್ರಿಂಗ್ ಆಗಿಬಿಟ್ಟಿದೆ ಈಗ. ಸೊ ಈಸಿಯಾಗಿ ನಾವು RC ಕಾರನ್ನು ಮಾಡ್ಬೋದು ಇದರಿಂದ. RC ಕಾರ್ ಆಗ್ಬೋದು, ಏನಾರ ಒಂದು ನೀವು ಏನೇ ಮಾಡಿದ್ರೂ ತುಂಬ ಈಸಿಯಾಗಿ ನೋಡಿ, ತುಂಬ ಈಸಿಯಾಗಿ ನಾವು ಇದನ್ನು ಯೂಸ್ ಮಾಡ್ಕೊಬೋದು RC ಕಾರ್ಸಲ್ಲೆಲ್ಲ. ಸೊ ಮತ್ತು ನಿಮಗೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಸೊ ಮೇಲುಗಡೆ ನಮಗೆ 4 ಸ್ವಿಚಸ್ ಕಾಣ್ತಿದೆ. ಸೊ ಇದು ಬಂದು ಟೈಮರ್ ಸ್ವಿಚ್ ಅಂತ ಕರೀತಾರೆ. ಇದು ಮತ್ತು ಇನ್ನೊಂದು D/R ಅಂತ ಸ್ವಿಚ್ ಅಂತ ಕರೀತಾರೆ ಇದನ್ನು. 2 ಚಾನಲ್ 5 ಚಾನಲ್ 6 ಈ ಎರಡನ್ನು ನಾವು ಬೇಕಂದರೆ ಇದರಿಂದ ಅಸೈನ್ ಮಾಡ್ಕೊಬೋದು. ಸೊ ಇದು ಚಾನಲ್ 6, ಇದು ಚಾನಲ್ 5. ಚಾನಲ್ 6 ಬಂದು ನಮಗೆ ಸಿಂಗಲ್ ಸ್ವಿಚ್ ಕೊಟ್ಟಿದ್ದಾನೆ. ಅದೇ ಚಾನಲ್ 5 ಬಂದು 3 ವೇ ಸ್ವಿಚ್ ಇದೆ, ಮಿಡಲ್ಲು ಮತ್ತು ಕೆಳಗೆ ನೋಡಿ 1 2. ಸೊ 3 ವೇ ಸ್ವಿಚ್ ಇರುತ್ತೆ ಇದರಲ್ಲಿ. ಸೊ ಮತ್ತು ಈಗ ನಾನು ಇದನ್ನು ಫಸ್ಟ್ ಆನ್ ಮಾಡ್ತೀನಿ ನೋಡಿ. ಆನ್ ಮಾಡೋದಕ್ಕೆ ಪವರ್ ಬಟನ್ ಇಲ್ಲಿ ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ನಾವು ಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಇಲ್ಲೊಂದು ಪಿನ್ ಕೊಟ್ಟಿದ್ದಾನೆ. ಇದನ್ನು ನಾವು ಪ್ರೋಗ್ರಾಮ್ ಮಾಡ್ಕೊಬೋದು. ಸೊ ನನಗೆ ಪ್ರೋಗ್ರಾಮಿಂಗ್ ಕೇಬಲ್ ಏನೂ ಸಿಕ್ಕಿಲ್ಲ, ಯಾಕಂದರೆ ನಾನು ಸೆಕೆಂಡ್ಸ್ OLXಲ್ಲಿ ಬೈ ಮಾಡಿರೋದಲ್ವ ಅದರಿಂದ. ಸೊ ಮತ್ತು ಡಿಸ್ಪ್ಲೇ ನೋಡಿದ್ರೆ ನಮಗೆ ಒಂದು ಇಲ್ಲಿ LCD ಡಿಸ್ಪ್ಲೇ ಚಿಕ್ಕದಾಗಿ ಕೊಟ್ಟಿದ್ದಾನೆ, ತುಂಬ ದೊಡ್ಡದಾಗೇನಿಲ್ಲ. ಸೊ ಈಸಿಯಾಗಿ ನಮಗೆ ಅಷ್ಟೊಂದು ನಮ್ಮ FSI 6 ಅಷ್ಟೇನೂ ದೊಡ್ಡದಾಗಿಲ್ಲ ಡಿಸ್ಪ್ಲೇ, ಒಂದು ತುಂಬ ಚಿಕ್ಕದಾಗಿದೆ. ಆದರೂ ನಮ್ಗೆ ಈಸಿಯಾಗಿ ಇದನ್ನು ನಾವು ಕಂಟ್ರೋಲ್ ಮತ್ತು ಮೋಡ್ಸನ್ನು ಸೆಟ್ ಮಾಡ್ಕೊಬೋದು. ಸೊ ಈಗ ಫಸ್ಟ್ ನಾನು ಪವರನ್ನು ಆನ್ ಮಾಡ್ತೀನಿ. ಸೊ ನೋಡಿ ಗ್ಯಾಸ್ ಅಂತ ಬರುತ್ತೆ, ಯಾಕಂದರೆ ಇಲ್ಲಿ ಥ್ರಾಟಲ್ ನಮಗೆ ಕೆಳಗಿಲ್ಲ. ಸೊ ನೋಡಿ ನಾನು ಥ್ರಾಟಲ್ ಕೆಳಗೆ ಮಾಡಿದ ತಕ್ಷಣ ಆನ್ ಆಯಿತು. ಮಾಡಲ್ 1 ಅಂತ ಮತ್ತು TX ಇದ್ರದ್ದು ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ ಅಂತ ತೋರಿಸ್ತಿದೆ, ಎಷ್ಟು ಪರ್ಸೆಂಟ್ಸ್ ಇದೆ ಅಂತ. ಸೊ ಮತ್ತೆ ನಮಗಿಲ್ಲಿ ಕಾಣ್ಬೋದು. ಈಗ ನೋಡಿ ಇದನ್ನು ನಾನು ಸೆಟ್ಟಿಂಗ್ಸನ್ನು ಈಸಿಯಾಗಿ ಚೇಂಜ್ ಮಾಡ್ಬೋದು. ಎಂಟರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ
ಸೊ ABC1 ಅಂದರೆ ಇದು ಮೋಡ್ 1. ಮತ್ತು ಈಗ ನಾವು ಮೇಲೆ 3, 2, 4, 5, 6, 7, 8 ಮತ್ತು 1 8 ಅಪ್ ಟು 8ವರೆಗೂ ನಾವು ಇದನ್ನು 8 ಮೋಡ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈಗ ನಾನು ಮಾಡಲ್ 1ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಮತ್ತೆ ಇನ್ನೊಂದು ಸಲ ಎಂಟರ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ಇದು ರಿವರ್ಸ್ ಅಂತ. ಸೊ ರಿವರ್ಸ್ ಗೊತ್ತಿರುತ್ತಲ್ಲ ನಿಮಗೆ, ಹಿಂಗೆ ಹೋದಾಗ ಫ್ರಂಟ್, ಹಿಂಗೆ ಬಂದಾಗ ಬ್ಯಾಕ್ ಇರುತ್ತಲ್ಲ, ರಿವರ್ಸ್ ಮಾಡ್ಕೊಬೋದು ಚಾನಲ್ಸನ್ನು. ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ನೋಡಿ ಈಗ ಕೆಳಗೆ ಬಂತು ಅಂದರೆ ಇದು ರಿವರ್ಸ್ ಆಗಿದೆ. ಈಗ ಮತ್ತೆ ನಾನು ಮೇಲೆ ಕೊಟ್ಟರೆ ಕರೆಕ್ಟಾಗಿ ಮೇಲೆ ಹೋಗುತ್ತೆ. ಸೊ ನಾವು ಚಾನಲ್ 1ಗೆ ಆ ಥರ ಆಯಿತು. ಸೊ ಚಾನಲ್ 2ಗೆ ಚೇಂಜ್ ಮಾಡಬೇಕಾದ್ರೆ ಮತ್ತೆ ಡೌನ್ ಕೊಟ್ಟು ಚಾನಲ್ 2ಗೆ ಬಂತು. ಸೊ ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು. ಮತ್ತು ಚಾನಲ್ 3ಗಿದೆ, ಚಾನಲ್ 4, ಚಾನಲ್ 5, ಚಾನಲ್ 6, ಚಾನಲ್ 1. ಸೊ ಅಪ್ ಟು ಚಾನಲ್ 6ವರೆಗೂ ನಾವು ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಸೊ ನಮಗೆ ನೆಕ್ಸ್ಟ್ ಇಲ್ಲಿ ಎಂಟರ್ ಕೊಟ್ಟರೆ ಇಲ್ಲಿ D/R ಅಂತ ಇದೆ, ಸ್ವಿಚ್ ಕೊಟ್ಟಿದ್ನಲ್ಲ. ಸೊ ಇದು ಬಂದು ಎಲ್ಲಿಗೆ ಆನ್ ಅಂದರೆ ನಮ್ಮ ಥ್ರಾಟಲ್ 50% ಇರಬೇಕಾ ಇಲ್ಲ 100% ಇರಬೇಕಾ ಅನ್ನೋದು ಇದು ತೋರಿಸುತ್ತೆ ನಮಗೆ. ಸೊ ಈಗ ಮತ್ತೆ ನೋಡಿ, ಸೊ ಇದು ನಾನು ಮಿಕ್ಸ್ ಏನು ಮಾಡಿಲ್ಲ ಇಲ್ಲಿ. ಸೊ ಮತ್ತು ಇಲ್ಲಿ ನಾವು ಬ್ಯಾಟ್ರಿಯನ್ನು ಯಾವ್ದು ಯೂಸ್ ಮಾಡಿದ್ದೀವಿ ಅಂತ ತೋರಿಸುತ್ತೆ. ಸೊ ಇದು ಮತ್ತು ಬೈಂಡ್ ಕೀ, ನಮ್ಮ ಈ ರಿಸೀವರನ್ನು ನಾವು ಬೈಂಡ್ ಮಾಡಬೇಕಂದ್ರೆ ಸೊ ಈ ಬೈಂಡ್ ಕೀಯನ್ನು ನಾವು ಯೂಸ್ ಮಾಡಿಕೊಂಡು ಇದು ಓಕೆ ಕೊಟ್ಟರೆ ನಮಗೆ ಬೈಂಡ್ ಆಗುತ್ತೆ. ಸೊ ಇಷ್ಟು ಬಂದು ಇದು ಆಪ್ಷನ್ಸ್ ಇರಲ್ಲೇನು ತುಂಬ ಜಾಸ್ತಿ ಆಪ್ಷನ್ಸ್ ಕೊಟ್ಟಿಲ್ಲ ಫ್ರೆಂಡ್ಸ್. ಸೊ ಯಾಕಂದರೆ ಇದು ಸ್ವಲ್ಪ ಓಲ್ಡ್ ಮಾಡಲ್ನ ಟ್ರಾನ್ಸ್ಮಿಟರು. ಸೊ ನಾನು ಅರೌಂಡ್ ಇದಕ್ಕೆ 2300 ರೂಪೀಸ್ ಕೊಟ್ಟಿದ್ದೀನಿ. ಸೊ ನಿಮಗೆ ಹೊಸದು ಬಂದು ಅರೌಂಡ್ 5,000 to 6,000 ರೂಪೀಸ್ ಒಳಗೆ ಸಿಗುತ್ತೆ. rcbazaar.com ಸಿಗುತ್ತೆ ನಿಮಗೆ. ಬೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಒಂದು ಟೈಮು ನೋಡಿಬಿಟ್ಟು ಚೆನ್ನಾಗಿರೋ ತೊಗೊಳ್ಳಿ ನಿಮ್ಗೆ ಇಷ್ಟ ಅನಿಸಿದ್ರೆ. ಸೊ ಮತ್ತು ಇದು ಬಂದು ಟ್ರಿಮ್ ಪಾಟ್ಸ್ ಅಂತ ನಿಮ್ಗೆ ಗೊತ್ತಿರುತ್ತೆ ನೋಡಿ. ಸೊ ನೋಡಿ ಇದು ಟ್ರಿಮ್ ಪಾಟ್ಸ್ ನೋಡಿ ಕಾಣುತ್ತಲ್ಲ ನಿಮ್ಗೆ, ಇಲ್ಲಿ ಕಾಣ್ತಾ ಇರ್ಬೋದು, ಸೌಂಡ್ ಕೇಳಿಸ್ತಿರ್ಬೋದು. ಸೊ ಟ್ರಿಮ್ ಪಾಟ್ಸ್ ನಾವು ಸೆನ್ಸಿಟಿವಿಟಿಯನ್ನು ಅಡ್ಜಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಸೊ ಇಷ್ಟು ಬಂದು ಈ ಟ್ರಾನ್ಸ್ಮಿಟರ್ನ ಒಂದು ಇದು. ಸೊ ನಮಗೆ ಇಲ್ಲಿ ಮತ್ತೆ ಮೇಲೆ ಆ್ಯಂಟಿನಾ ಇದೆ, ಆ್ಯಂಟಿನಾ ಬೇಕಾದ್ರೆ ನಾವು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ ಆ್ಯಂಟಿನಾ ಅಡ್ಜಸ್ಟ್ ಮಾಡ್ಕೊಬೋದು ನಾವು. ಇಲ್ಲಿ ಬೇಕಾದ್ರೆ ಹಿಂಗೆ ಬೆಂಡ್ ಮಾಡ್ಕೊಬೋದು ಅಪ್ ಟು ಇಷ್ಟು. ಸೊ ಬೇಡ ನಮ್ಗೆ ಆ್ಯಂಟಿನಾ ಬೇಡ ಅಂದರೆ ಒಳಗೆ ಹಿಂಗೆ ಕ್ಲೋಸ್ ಮಾಡಿಬಿಡ್ಬೋದು ಈ ಟೈಪು. ಸೊ ಈ ಥರ ನಮ್ಮ ಈ ಟ್ರಾನ್ಸ್ಮಿಟರ್ ವರ್ಕಿಂಗ್ ಸಹ ನಿಮಗೆ ಈಗ ತೋರಿಸಿದ್ದೀನಿ. ಸೊ ಈಗ ನಾನು ನಮ್ಮ ರಿಸೀವರ್ ಜೊತೆ ಕನೆಕ್ಟ್ ಮಾಡಿಬಿಟ್ಟು ಒಂದು ಟೈಮು ಇದ್ರ ವರ್ಕಿಂಗ್ನ ನಾನು ತೋರಿಸ್ತೀನಿ, ಈಗ ನೋಡಿ. ಸೊ ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ನಮ್ಮ RC ಟ್ರೈಲರ್ ಟ್ರಕ್ಕನ್ನು ನಾನು ಸ್ವಲ್ಪ ಅದರಲ್ಲಿರೋ FSGT2ನ ಟ್ರಾನ್ಸ್ಮಿಟರನ್ನು ತೆಗೆದುಬಿಟ್ಟು ಈಗ ಇದನ್ನು ಅಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು. ಸೊ ನಾರ್ಮಲಾಗಿ ಇಲ್ಲಿ ನಿಮಗೆ ಕಾಣ್ಬೋದು ಇದರದ್ದು ಪಿನ್ಔಟ್ ಬಂದು ಮೇಲ್ಗಡೆ ಸಿಗ್ನಲ್ ಪಿನ್ ಬರುತ್ತೆ, ಮಿಡಲ್ ಪಿನ್ ಪಾಸಿಟಿವ್ ಪಿನ್ನು, ಕೆಳಗೆ ಗ್ರೌಂಡ್ ಪಿನ್ನು, ಅಪ್ ಟು 8 ಚಾನಲ್ ಇದೆ. ಸೊ ನಾವು ಅದನ್ನು ಫಿಮ್ವೇರ್ ಅಪ್ಗ್ರೇಡ್ ಮಾಡಿಕೊಂಡು ಈಸಿಯಾಗಿ ಕನೆಕ್ಟ್ ಮಾಡ್ಕೊಬೋದು. ಸೊ ಈಗ ನಾನು ಫಸ್ಟೀಗ ಇದನ್ನು ಬಂದ್ಬಿಟ್ಟು ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಚಾನಲ್ ನಂಬರ್ 3ಗೆ ನಮ್ಮ ಫ್ರಂಟ್ ಆ್ಯಂಡ್ ಬ್ಯಾಕನ್ನು ನಾನು ಕನೆಕ್ಟ್ ಮಾಡ್ತೀನಿ. ಮತ್ತು ಚಾನಲ್ ನಂಬರ್ 4ನ ನಾನು 4ಗೆ ನಮ್ಮ ಸ್ಟೇರಿಂಗನ್ನು ಕನೆಕ್ಟ್ ಮಾಡ್ತೀನಿ. ಸೊ ಮತ್ತು ಚಾನಲ್ ನಂಬರ್ 6ಗೆ ನಾನಿಲ್ಲಿ ನಮ್ಮ LED ಹೆಡ್ಲೈಟ್ಸನ್ನು ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಮೂರನ್ನು ಕನೆಕ್ಟ್ ಮಾಡಿದ್ದೀನಿ ಇಲ್ಲಿ ನಾನು. ಸೊ ಈಗ ಇದನ್ನ ಪವರ್ ಆನ್ ಮಾಡಿ ಬ್ಯಾಟ್ರಿಯನ್ನು ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಈಗ ಇದನ್ನು ನಾನು ಬ್ಯಾಟ್ರಿ ಇದ್ರೊಳಗೆ ಹಾಕ್ಬಿಟ್ಟು ಸೊ ಈಗ ಆನ್ ಮಾಡ್ತೀನಿ ನೋಡಿ. ಸೊ ಆನ್ ಮಾಡಿದ ತಕ್ಷಣ ಜಸ್ಟ್ ನಮ್ಮ ಲಾರಿ ಅನ್ನೋದು ಆನ್ ಆಯಿತು. ಸೊ ಈಗ ಇಲ್ಲಿ ಆನ್ ಮಾಡ್ತೀನಿ ನೋಡಿ. ನೋಡಿ ಈಗ ಕ್ಯಾಲಿಬ್ರೇಷನ್ ಆಯಿತು. ಸೊ ನೋಡಿ ಈಗ ಇಲ್ಲಿ ನಾನು ಫ್ರಂಟ್ ಕೊಡ್ತಾ ಇದ್ದಂಗೆ ನಮ್ಮ ಲಾರಿ ಫ್ರಂಟ್ ಹೋಗುತ್ತೆ, ಬ್ಯಾಕ್ ಕೊಟ್ಟಂಗೆಲ್ಲ ಬ್ಯಾಕ್ ಬರುತ್ತೆ ಲಾರಿ. ಸೊ ಇದು ಬಂದು ಸ್ಟೇರಿಂಗು. ಸೊ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಸ್ಟೇರಿಂಗಿಗೆ ಈ ಚಾನಲನ್ನು ಕೊಟ್ಟಿದ್ದೀನಿ. ಸೊ ನಮಗೀಗ ಇಲ್ಲಿ ಬೆಟರ್ ಏನಂದರೆ ಸೊ ನಾವು RC ಲಾರಿಗೋಸ್ಕರ ನಾವು ಇಲ್ಲಿ ಸೆಲ್ಫ್ ಸೆಂಟ್ರಿಂಗ್ ಇದೆ, ಎರಡೂ ಈಸಿಯಾಗಿ ನಾವು ಕಂಟ್ರೋಲ್ ಮಾಡ್ಕೊಂಡು ಫ್ರಂಟು ಬ್ಯಾಕು. ಸೊ ಮತ್ತೆ ನೋಡಿ ನಾನು ಹೆಡ್ಲೈಟ್ಸನ್ನು ತೋರಿಸ್ತೀನಿ. ಸೊ ಹೆಡ್ಲೈಟ್ಸ್ ನೋಡಿ ಈಗ ಇಲ್ಲಿ ಸ್ವಿಚ್ ಆನ್ ಮಾಡ್ತೀನಿ. ಸೊ ನೋಡಿ ಹೆಡ್ಲೈಟ್ಸ್ ಆನ್ ಆಯಿತು. ಸೊ ಹೆಡ್ಲೈಟ್ಸ್ ಆಫ್ ಮಾಡ್ಬೋದು ಈಸಿಯಾಗಿ ಸ್ವಿಚ್ಚಿಂದ ನಾವು. ಸೊ ಇದು ಅಪ್ ಟು ನಿಮಗೆ ಲಾಂಗರ್ ಆಫ್ 1 ಕಿಲೋಮೀಟರ್ ರೇಂಜ್ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ. ಸೊ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದ್ರ ರೇಂಜ್ ಟೆಸ್ಟ್ ಸಹ ನಾನು ಮಾಡಿ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಇದು ಬಂದು ಏವಿಯಾನಿಕ್ ಕಂಪ್ನಿನ RCB6i ಅಂತ ಟ್ರಾನ್ಸ್ಮಿಟರು. ಸೊ ಈ ಟ್ರಾನ್ಸ್ಮಿಟರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಟ್ರಾನ್ಸ್ಮಿಟರ್ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋ
ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಈಗ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ಟ್ರಾನ್ಸ್ಮಿಟರನ್ನು ಯೂಸ್ ಮಾಡಿಕೊಂಡು ಸೊ ನಮ್ಮ ಡ್ರೋನನ್ನು ಸಹ ನಾವು ಹೆಂಗೆ ಫ್ಲೈ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಬಡ್ಜೆಟ್ನಲ್ಲಿ ನಿಮ್ಗೊಂದು ಟ್ರಾನ್ಸ್ಮಿಟರ್ ಬೇಕಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಸೆಕೆಂಡ್ಸ್ ತೊಗೊಂಡಿದ್ದು, ಫಸ್ಟ್ಸ್ ಅಲ್ಲ, ಹೊಸದೆಲ್ಲ ತೊಗೊಂಡಿದ್ದು. ಸೊ ನನಗೆ ಇದ್ರ ಬಗ್ಗೆ ಇನ್ನೂ ಅಷ್ಟೊಂದು ನಾನು ಕ್ಲೀನಾಗಿ ಗೊತ್ತಿಲ್ಲ. ಸೊ ಇನ್ನೊಂದು ಟೈಮ್ ನಾನೆಲ್ಲ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲೀನಾಗಿ ರಿವ್ಯೂ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಇದನ್ನು ಯೂಸ್ ಮಾಡಿದ್ಮೇಲೆ ಯಾವ ಥರ ಇದು ವರ್ಕ್ ಚೆನ್ನಾಗಿರುತ್ತಾ ಇಲ್ವಾ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. Do subscribe and press bell icon to get instant notification for more videos.